ನಾನು ಜಗದೀಶ್ ಚೌಡಳ್ಳಿ ಅಂತೇಳಿ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿದ್ದೀವಿ. ನಾವು ಈ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಉನ್ನತೀಕರಣಕ್ಕಾಗಿ ಹಗಲಿರುಳು ಶ್ರಮಿಸುವಂತಹ ಕಾರ್ಯಗಳಿಗೆ ಕೈ ಹಾಕಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಖಜಾಂಚಿಯವರು ಸಾಥ್ ಕೊಟ್ಟು ಈ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಮುನ್ನುಡಿಯ ಬರೆಯುವಂತಹ ಒಳ್ಳೆಯ ಕೆಲಸಗಳಿಗೆ ನಾವು ಕೈ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಮಲೆನಾಡು ಕಾಲೇಜಿನ ಅಭಿವೃದ್ಧಿಗೋಸ್ಕರ ಈ ಮಲೆನಾಡು ಭಾಗದ 3 ಜಿಲ್ಲೆಗಳಾದಂಥ ಚಿಕ್ಕಮಗಳೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಈಗಾಗಲೇ 68 ವರ್ಷಗಳಿಂದ ಒಂದು ಕಾರ್ಯಾರಂಭ ಮಾಡಿರ್ತಕ್ಕಂಥ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಈ ಒಂದು ಜಿಲ್ಲೆಗೆ, ರಾಜ್ಯಕ್ಕೆ ತುಂಬ ಹೆಸರನ್ನು ತಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಡಿಕೇರಿ ಮತ್ತು ಚಿಕ್ಕಮಗಳೂರಲ್ಲೂ ಸಹ ನಮ್ಮ ಮಲೆನಾಡು ವಿದ್ಯಾಸಂಸ್ಥೆಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅಲ್ಲಿಯ ಜಿಲ್ಲೆಗಳಿಗೂ ನಾವು ಆ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಏನು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ಈ ಬೋರ್ಡಿಂಗ್ ವಿಚಾರವಾಗಿ ನಾವು ಸಂಸ್ಥೆಗೆ ಬೇಕಾಗುವಂಥ ಜಾಗ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅತಿ ಶೀಘ್ರದಲ್ಲಿ ಅಂದರೆ 5 ವರ್ಷದ ಅವಧಿ ಒಳಗಡೆ ನಾವು ಆ 2 ಜಿಲ್ಲೆಯಲ್ಲೂ ಮಾಡಬೇಕು ಅನ್ನೋದು ನಮ್ಮ ಕನಸು. ಹೀಗೆ ನಾವು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜನ್ನು ಒಂದು ಯೂನಿವರ್ಸಿಟಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯಗಳು, ಹೊರಾಂಗಣ ಇರ್ಬೋದು, ಒಳಾಂಗಣ ಇರ್ಬೋದು, ಕ್ರೀಡಾ ಒಂದು ಮನೋಭಾವವನ್ನು ಮೆರೀಲಿಕ್ಕೆ ಕ್ರೀಡಾಂಗಣಗಳು ಮತ್ತು ಸುಸಜ್ಜಿತವಾದ ಕೊಠಡಿಗಳು, AICTE ನಾಮ್ ಪ್ರಕಾರ ಏನು ರೂಮ್ಗಳು ಬೇಕೋ ಆ ರೂಮ್ಗಳು ಇರ್ಬೋದು. ಈ ಒಂದು ಫ್ರಂಟಿನ ಒಂದು ಎಲಿವೇಷನ್ ಏನು ಬರ್ತದೆ ಆ ಒಂದು ಚಿತ್ರಣವನ್ನು ನಮ್ಮ ಕಲ್ಪನೆಯಲ್ಲಿ ಕಂಡಿದ್ದೇವೆ. ಅದು ಬರುವ ಒಂದು 3-4 ತಿಂಗಳಲ್ಲಿ ಮುಗಿಸುವಂಥ ಹಂತದಲ್ಲಿದ್ದೇವೆ. ಅದೇ ರೀತಿ ನಮ್ಮದು 45 ಎಕರೆಯ ಒಂದು ಬೃಹತ್ ವಿಶಾಲವಾದಂತಹ ಜಾಗದಲ್ಲಿ ನಮ್ಮ ವಿಭಾಗಗಳಿಗೆ ಬೇಕಾದಂಥ ಎಲ್ಲ ಕಟ್ಟಡಗಳು ನವೀಕರಣಗೊಂಡು ಏನು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಲ್ಯಾಬ್ಗಳಿರ್ಬೋದು, ಅಲ್ಲಿಯ HODಗಳಿರ್ಬೋದು, ನಮ್ಮ ಪ್ರಾಂಶುಪಾಲರೇ ಇರ್ಬೋದು, ಆ ಮಕ್ಕಳ ಏಳಿಗೆಗಾಗಿ ಸದಾ ದುಡಿತಾ ಇದ್ದಾರೆ. ಅವರ ದುಡಿಮೆಗೆ ತಕ್ಕನಾದಂತಹ ಒಂದು ವೇತನವನ್ನು ಸಹ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಅಧ್ಯಕ್ಷರು ಹೆಚ್ಚಿನ ಒತ್ತನ್ನು ಕೊಡುವ ಮೂಲಕ ನನಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯು ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಮುಖವಾಗಿ ಏನು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಕೆಲಸ, ಆ ಕೆಲಸಕ್ಕೆ ಸ್ಕಿಲ್ ಬೇಕು. ದೊಡ್ಡ ದೊಡ್ಡ ಕಂಪ್ನಿಗಳು ಕ್ಯಾಂಪಸ್ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಆಲೋಚನೆಗಳು ನಡೀತಾ ಇದ್ದಾವೆ. ಈ ಹಿಂದೆ ಸಹ ಭಾಳಷ್ಟು ಕ್ಯಾಂಪಸ್ ಆಗಿ ಲಕ್ಷಾಂತರ ಮಕ್ಕಳು ನಮ್ಮ ಸಂಸ್ಥೆಗೆ ಹೆಸರನ್ನು ತಂದಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 40-50 ಕಂಪ್ನಿಗಳು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನು ತುಂಬಿ ಅವರು ಪಡೆದಂಥ ಮಾರ್ಕ್ಸ್ ಮೇಲೆ, ಅವರ ವಿದ್ಯಾರ್ಹತೆ ಮೇಲೆ ಒಳ್ಳೊಳ್ಳೆಯ ಕಂಪ್ನಿಗಳಲ್ಲಿ ಒಳ್ಳೆಯ ಆಫರ್ ಕೊಟ್ಟು ಇವು ನಡೀತಾ ಇದ್ದಾವೆ ಕ್ಯಾಂಪಸ್ಗಳು. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು 6 ವಿದ್ಯಾಸಂಸ್ಥೆಗಳು ಬರ್ತವೆ. ಒಂದು AVK PU ಕಾಲೇಜ್ ಇರ್ಬೋದು, AVK ಡಿಗ್ರಿ ಕಾಲೇಜ್ ಇರ್ಬೋದು, ಹಾರನಹಳ್ಳಿ ರಾಮಸ್ವಾಮಿ ಹೈಯರ್ ಎಜುಕೇಷನ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು. ನಮ್ಮಲ್ಲಿ ಏನು PU ಇಂದ ಹಿಡಿದು ಒಂದು ವಿದ್ಯಾರ್ಥಿ ತನ್ನ ಜೀವನಕ್ಕೆ ಏನು ಬೇಕೋ ಆ ಎಲ್ಲ ವಿದ್ಯಾರ್ಹತೆ ನಮ್ಮಲ್ಲೇ ಇರೋದರಿಂದ ಇದು ದೊಡ್ಡ ಯೂನಿವರ್ಸಿಟಿಯಾಗಿ ಹೊರಹೊಮ್ಮಲಿಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಇದ್ದಾವೆ.